ನನ್ನ ಹಸ್ಬೆಂಡು ಮೊನ್ನೆ ಊರಿಂದ ಬರ್ಬೇಕಾದ್ರೆ ಒಂದಿಷ್ಟು ತೊಗರಿಬೇಳೆನೂ ಕೂಡ ತೊಗೊಂಬಂದಿದ್ರು. ನಾವು ಪ್ರತಿ ವಿಸಿಟ್ ಮಾಡಿದಾಗಲೂ ನಮಗೆ ತೊಗರಿಬೇಳೆ ಅಲ್ಲಿಂದನೇ ಕೊಟ್ಟು ಕಳಿಸ್ತಾರೆ ಅಂತಲೇ ಹೇಳ್ಬೋದು. ತೊಗರಿಬೇಳೆ ಅಂತಲ್ಲ, ಕೆಲವು ಐಟಮ್ಸ್ಗಳನ್ನು ಅಲ್ಲಿಂದನೇ ಕೊಟ್ಟು ಕಳಿಸ್ತಾರೆ. ಸೊ ಇದು ನಮ್ಮ ಫಾರ್ಮಲ್ಲೇ ಬೆಳೆದಿರೋಂಥ ತೊಗರಿಬೇಳೆ ಆಗಿರುತ್ತೆ. ಇದಕ್ಕೆ ಯಾವುದೇ ಥರದ್ದು ಕೆಮಿಕಲ್ಸು ಏನೂ ಆ್ಯಡ್ ಮಾಡಿರೋದಿಲ್ಲ, ಪ್ಯೂರಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನಮ್ಮ ಫಾರ್ಮಲ್ಲಿ ಮಾವಿನಕಾಯಿ ಕೂಡ ಬಿಟ್ಟಿತ್ತು. ನೀವು ನೋಡ್ತಾ ಇರ್ಬೋದು, ನವಂಬರು ಡಿಸೆಂಬರಲ್ಲೂ ಕೂಡ ನಮ್ಮ ಫಾರ್ಮಲ್ಲಿ ಒಂದು ಮರ ಇದೆ. ಆ ಮರದ ಬಗ್ಗೆ ನಾನು ಆಲ್ರೆಡಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದೇನಪ್ಪ ಅಂದರೆ ವರ್ಷಕ್ಕೆ 2ರಿಂದ 3 ಸಲ ಅದು ಮಾವಿನಕಾಯಿ ಬಿಡ್ತಾನೇ ಇರುತ್ತೆ. ನಮ್ಗೆ ವರ್ಷ ಪೂರ್ತಿ ಮಾವಿನಕಾಯಿ ಸಿಗ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಅತ್ತೆ ಮಾವ ನನಗೋಸ್ಕರ ಪಾಪ ಕೊಟ್ಟು ಕಳಿಸಿದ್ದಾರೆ. ನಾನು ಈ ಸಲ ವಿಸಿಟ್ ಮಾಡಿರಲಿಲ್ಲ, ಅವರೇನೋ ಪರ್ಸ್ನಲ್ ವರ್ಕ್ ಇದೆ ಅಂತ ಹೇಳ್ಬಿಟ್ಟು ಅವರೊಬ್ಬರೇ ಹೋಗಿದ್ದರು. ಅದಾದಮೇಲೆ ಸೀತಾಫಲನೂ ಕೂಡ ಕೊಟ್ಟು ಕಳಿಸಿದ್ರು. ಆಲ್ರೆಡಿ ತುಂಬಾ ಕೊಟ್ಟಿದ್ರು. ಒಂದು 2-3 ಹಣ್ಣಾಗಿಬಿಟ್ಟಿತ್ತು, ಆಲ್ರೆಡಿ ಓಪನ್ ಆಗೋ ಸ್ಟೇಜು. ಆಲ್ರೆಡಿ ತಿಂದುಬಿಟ್ವಿ ನಾವು. ಇದಿನ್ನೂ ಕಾಯಿ ಥರ ಇದೆ, ಇದಿನ್ನೂ ಹಣ್ಣಾಗೋಕ್ಕೆ 1-2 ದಿನ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಫಾರ್ಮ್ ವಿಸಿಟ್ ಮಾಡಿದಾಗಂತೂ ಸಿಕ್ಕಾಪಟ್ಟೆ ಬಿಟ್ಟಿತ್ತು. ಆಲ್ಮೋಸ್ಟ್ ಆಲ್ 1 ಮಂತು ಡೈಲಿ 2-3 ತಿಂದಾಕ್ಬಿಟ್ಟಿದ್ದೀವಿ, ಅಷ್ಟು ಸಿಕ್ಕಿತ್ತು. ಇವಾಗ ಆಲ್ರೆಡಿ ಕಮ್ಮಿ ಆಗಿದೆ. ಅದಾದಮೇಲೆ ಸ್ವಲ್ಪ ಮೆಹಂದಿ ಸೊಪ್ಪು ಕೂಡ ಕೊಟ್ಟು ಕಳಿಸಿದ್ರು. ಸೊ ನಾವಲ್ಲಿ ಹೋದರೆ ಅಲ್ಲೇ ರುಬ್ಬಿ ಹಚ್ಕೊಂಡು ಬರ್ತೀವಿ, ಇಲ್ಲಿಗೆ ತೊಗೊಂಬರಲ್ಲ. ಈ ಸಲ ನಾನು ಹೋಗಿಲ್ಲದೆ ಇರೋ ಕಾರಣದಿಂದ ನನಗೋಸ್ಕರ ಅಂತೇಳಿ ಒಂದಷ್ಟು ಕೊಟ್ಟು ಕಳಿಸಿದ್ರು. ಸೊ ಇದನ್ನು ಯಾವ ಥರ ಹಚ್ಕೊಳ್ತೀನಿ, ಯಾವ ಥರ ಯೂಸ್ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದು ನೀವು ನೋಡ್ತಾ ಇರ್ಬೋದು, ಎಷ್ಟು ದೊಡ್ಡ ದೊಡ್ಡ ಎಲೆ, ಎಷ್ಟು ಚೆನ್ನಾಗಿದೆ ಅಂತ. ನಾನು ಹಳೆ ವೀಡಿಯೋದಲ್ಲಿ ನಮ್ಮ ಮೆಹಂದಿ ಗಿಡದ ಬಗ್ಗೆನೂ ಕೂಡ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವೇನಾದರೂ ನೋಡಿಲ್ಲ ಅಂದರೆ ಒಂದು ಸಲ ನೋಡ್ಬೋದು. ಇಷ್ಟು ಸೊಪ್ಪನ್ನು ನನಗೆ ಕೊಟ್ಟು ಕಳಿಸಿದ್ರು. ಸೊ ಇದನ್ನು ನಾನು ತಲೆಗೂ ಹಚ್ಕೊಳ್ತೀನಿ, ಹಾಗೆ ಉಗುರು ಬೆಟ್ಟುಗಳಿಗೆಲ್ಲ ಹಚ್ಕೊಳ್ತೀನಿ. ಯಾಕಂತಂದರೆ ಅದು ಉಗುರಲ್ಲೆಲ್ಲ ಹಚ್ಚಿದ್ರೆ ತುಂಬ ದಿನ ಇರುತ್ತೆ. ಹಾಗೆ ಬಾಡಿನೂ ಕೂಡ ತುಂಬಾ ತಂಪು, ಇದು ನ್ಯಾಚುರಲ್ ಆಗಿರೋದ್ರಿಂದ. ಸೊ ನಮ್ಮ ಅತ್ತೆ ಮಾವ ಫಾರ್ಮ್ ಅಂತಲ್ಲ, ನಮ್ಮ ಅಕ್ಕಂದರು ಎಲ್ಲರೂ ಹಾಕಿದ್ದಾರೆ. ಎಲ್ಲೋದ್ರೂ ನಮಗೆ ಇದು ನ್ಯಾಚುರಲಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನ್ಯಾಚುರಲ್ ಆಗಿರೋಂತಹ ಒಂದು ಕಲ್ಲರು. ಅದಾದಮೇಲೆ ಸೊ ಅತ್ತೆ ಮಾವ ಇಷ್ಟೆಲ್ಲ ನನಗೋಸ್ಕರ ಕೊಟ್ಟು ಕಳಿಸಿದ್ರು. ಆಮೇಲೆ ಇದಲ್ಲದೆ ನಾವು ಕೊಬ್ಬರಿ ಎಣ್ಣೆನೂ ಕೂಡ ಅಲ್ಲಿಂದನೇ ತೊಗೊಂಬರ್ತೀವಿ. ನಮ್ಮದೇ ಆಗಿರೋಂಥ ತೆಂಗಿನಕಾಯಿ ಮರಗಳೆಲ್ಲ ಇರೋದ್ರಿಂದ ಸೊ ಮನೆಗೆ ಅಂತ ಇಷ್ಟು ಮಾಡಿಸ್ಕೊಂಡು ಅದರಲ್ಲಿ ನಾವು ಪ್ರತಿ ವಿಸಿಟಲ್ಲೂ ಒಂದಷ್ಟು ಕೊಟ್ಟು ಕಳಿಸ್ತಾನೆ ಇರ್ತಾರೆ ನಮಗೆ.